ಶ್ರೀ ಗುರುಭ್ಯೋ ನಮಃ. ನಾನು ನಿಮ್ಮ ಶಿವಸ್ವಾಮಿ ಗುರುಜಿ. ಸ್ನೇಹಿತರೆ, ಆಂತರಿಕವಾಗಿರ್ತಕ್ಕಂಥ ಶಕ್ತಿ ಬೇಕು. ಕುಗ್ಗೋಗಿದೆ ಆಂತರಿಕ ಶಕ್ತಿ. ಬಾಡಿ ಲ್ಯಾಂಗ್ವೇಜ್ ಬಹಳ ಉತ್ಕೃಷ್ಟತೆ ಬೇಕು. ಇವತ್ತಿನ ಜಗತ್ತಲ್ಲಿ ಬಾಡಿ ಲ್ಯಾಂಗ್ವೇಜ್ ಮೋರ್ ಇಂಪಾರ್ಟೆಂಟ್. ನೀವು ಯಾವುದಾದ್ರೂ ಒಂದು ಕಂಪನಿಗೆ ಹೋದ್ಮೇಲೆ ನೀವು ಕೊಡ್ತಕ್ಕಂಥ ಶೇಕ್ ಹ್ಯಾಂಡಿಂದ ಹಿಡಿದು ನಿಮ್ಮ ಪ್ರೆಸೆಂಟೇಷನ್ಸ್ ಹೇಗಿದೆ ಇವೆಲ್ಲವನ್ನು ನೋಡುತ್ತೆ. ಹಾಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜಸ್ ಹೇಗಿದೆ, ನಿಮ್ಮ ವರ್ಕ್ ಎಫಿಷಿಯನ್ಸಿ ಹೇಗಿದೆ, ಅವನ ಆ್ಯಕ್ಟಿವ್ನೆಸ್ ಹೇಗಿದೆ ಇವೆಲ್ಲವನ್ನು ನೋಡುತ್ತೆ. ಜೊತೆಗೆ ಇಂಪಾರ್ಟೆಂಟಾಗಿ ಅವನ ಸ್ಥಿರತೆ ಹೇಗಿದೆ ನೋಡುತ್ತೆ. ಕನ್ಸಿಸ್ಟೆನ್ಸಿ ಬೇಕಲ್ವಾ? ಏಕೆಂದರೆ ಯಾವಾಗಲೂ ಕೂಡ ಆ ಕಡೆ ಈ ಕಡೆ ಜಂಪಿಂಗ್ ಮೋಡ್ ಇಟ್ಕೊಳ್ಳೋದು ಬೇಡ. ಇವೆಲ್ಲವನ್ನು ಯಾವುದೇ ಕಂಪನಿ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಹಾಗೆ ನಿಮ್ಮ ಮಾನಸಿಕವಾಗಿರ್ತಕ್ಕಂಥ ಸದೃಢತೆ ಆಗಿರ್ಬೋದು, ನಮಗೆ ಬೇಕಾಗಿರ್ತಕ್ಕಂಥದ್ದು ಯೂಶಲಿ ವಿಲ್ ಪವರ್. ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕ್ರಿಸ್ಟಲ್ಸ್ ಅಂದರೆ ರೆಡ್ ಜಾಸ್ಪರ್ ಅಂತ ಕರಿತೀವಿ. ಅದರ ಸಣ್ಣ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಈ ರೆಡ್ ಜಾಸ್ಪರ್ ಏನು ಮಾಡುತ್ತೆ, ನಮಗೆ ಸದೃಢತೆಯನ್ನು ಕೊಡುತ್ತೆ, ಪೊಟೆನ್ಷಿಯಾಲಿಟಿಯನ್ನು ಕೊಡುತ್ತೆ. ಇದು ಭಾಳ ಮುಖ್ಯ. ಪೊಟೆನ್ಷಿಯಾಲಿಟಿ ಅಂದರೆ ಒಂದು ಕಡೆ ಸ್ಥಿರವಾಗಿ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆಯನ್ನು ಕೊಡುತ್ತೆ. ಮೇಲಾಗಿ ಆಂತರಿಕವಾಗಿರ್ತಕ್ಕಂಥ ಶಕ್ತಿಯನ್ನು ತಂದುಕೊಡುತ್ತೆ. ಆಂತರಿಕ ಶಕ್ತಿ ಅಂದ್ರೇನು? ನಾನು ಈ ಕೆಲಸವನ್ನು ಮಾಡೇ ಮಾಡ್ತೀನಿ. ಅಫ್ಕೋರ್ಸ್ ಯಾವುದೇ ಆದಂಥ ಭಯದ ವಾತಾವರಣವಿಲ್ಲದೆ ಈ ಒಂದು ಕ್ರಿಸ್ಟಲ್ ಕೆಲಸವನ್ನು ಮಾಡುತ್ತೆ. ಮೇಲಾಗಿ ಯಾವುದೇ ಫೇಸ್ ಮಾಡ್ತಿದ್ರು, ಈ ಒಂದು ಫೇಸ್ ಮಾಡಬೇಕು ಅಂದರೆ ಗಾಬರಿ ಆಗ್ತಾ ಇರ್ತದಲ್ವ. ಅಪ್ಪ ಹೇಗಪ್ಪ ಮಾಡೋದು, ಹೇಗೆ ಇದನ್ನು ಫೇಸ್ ಮಾಡಿದ್ರೆ ನಾವು ಹೇಗೆ ಒಂದು ರಿಸಲ್ಟ್ ತೊಗೋಬೋದು? ಅಫ್ಕೋರ್ಸ್ ಆ ಒಂದು ಕಾನ್ಫಿಡೆಂಟನ್ನು ಈ ರೆಡ್ ಜಾಸ್ಪರ್ ಕೊಡುತ್ತೆ. ರೆಡ್ ಜಾಸ್ಪರ್ನ ತತ್ವ ಆದರೂ ಏನು, ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಈ ಲೇಸಿನೆಸ್ ಆಗಿರ್ತಾರೆ ನೋಡಿ, ಲೇಸಿನೆಸ್ ಅಪ್ಪ ಬಿಡಪ್ಪ ಮಾಡೋಣ, ಈ ಲೇಸಿನೆಸ್ಸನ್ನು 100ಕ್ಕೆ 100 ಭಾಗ ಹೋಗಲಾಡಿಸ್ತಕ್ಕಂಥದ್ದು ರೆಡ್ ಜಾಸ್ಪರ್. ಒಂದು ಆಂತರಿಕವಾಗಿರ್ತಕ್ಕಂಥ ಶಕ್ತಿಯ ಜೊತೆ ಅನೇಕ ರೀತಿಯಾದಂಥ ಒಂದು ಸ್ಟೆಬಿಲಿಟಿಯನ್ನು ಕೊಡ್ತಕ್ಕಂಥದ್ದು, ಸ್ಟೆಬಿಲೈಸ್ ಮಾಡ್ತಕ್ಕಂಥದ್ದು ಕೂಡ ಈ ರೆಡ್ ಜಾಸ್ಪರ್ನ ತತ್ವ. ಈ ರೆಡ್ ಜಾಸ್ಪರ್ನ ಸಾಧ್ಯವಾದಷ್ಟು ನೀವು ಯಾರು ಧಾರಣೆಯನ್ನು ಮಾಡ್ತಾರೋ ಇದಕ್ಕೆ ನಾವು ಕೂಡ ಹೀಲ್ ಮಾಡಿರ್ತಕ್ಕಂಥದ್ದನ್ನು ಕೊಟ್ಟಿರ್ತೀವಿ. ಜೊತೆಗೆ ಮಂಗಳವಾರಗಳಂದು ಧಾರಣೆಯನ್ನು ಮಾಡ್ಕೊಳ್ಳಿ. ಎಡಗೈಗೆ ಹಾಕ್ಕೊಳ್ತಕ್ಕಂಥದ್ದು ಭಾಳ ಪ್ರಶಸ್ತವಾಗಿರ್ತಕ್ಕಂಥದ್ದು. ಅಫ್ಕೋರ್ಸ್ ಗುರುಗಳೇ ನಾನು ಬಲಗೈಗೆ ಹಾಕ್ಕೋಬೋದಾ? ಅಫ್ಕೋರ್ಸ್ ಬಲಗೈಗೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಎಡಗೈಯಲ್ಲಿ ಪ್ರಶಸ್ತವಾಗಿರ್ತಕ್ಕಂಥದ್ದು ಮಂಗಳವಾರಗಳಂದು ಧಾರಣೆಯನ್ನು ಮಾಡ್ತಕ್ಕಂಥದ್ದು. ಸಾಧ್ಯವಾದಷ್ಟು ನೋಡಿ, ಇಲ್ಲಿ ನಮಗೆ ಭಾಳ ಮುಖ್ಯವಾಗಿ ಹಾರ್ಟ್ ಚಕ್ರ ಹತ್ರ ಇಟ್ಕೋಬೇಕಾಗುತ್ತೆ. ಹಾರ್ಟ್ ಚಕ್ರ ಹತ್ರ ನೀವು ಈ ಕ್ರಿಸ್ಟಲ್ ಮಣಿಯನ್ನು ಇಟ್ಕೊಂಡು ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಚಾಂಟ್ ಮಾಡಿ. ಇದು ಬ್ಯೂಟಿಫುಲ್ಲಾಗಿ ಇನ್ನೂ ವರ್ಕ್ ಆಗ್ತದೆ. ಆಗಿಂದಾಗೆ ಇದು ಮಾಡೋದ್ರಿಂದ ನಮಗೆ ಆಂತರಿಕ ಶಕ್ತಿ ಜಾಸ್ತಿ ಆಗುತ್ತೆ, ಒಂದು ಕಾನ್ಫಿಡೆಂಟ್ ಲೆವೆಲ್ ಬಿಲ್ಡಪ್ ಆಗ್ತಕ್ಕಂಥಿರುತ್ತೆ. ನಾವು ಈ ಕ್ರಿಸ್ಟಲನ್ನು ಹೀಲ್ ಮಾಡಿ, ಎನರ್ಜೈಸ್ ಮಾಡಿ ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಜೊತೆಗೆ ನ್ಯಾಚುರಲ್ ಕ್ಲೆನ್ಸಿಂಗ್ ಆಗಬೇಕಾ? ಯಾವುದೇ ಕ್ರಿಸ್ಟಲ್ ನ್ಯಾಚುರಲ್ ಕ್ಲೆನ್ಸ್ ಆಗಬೇಕು ಅಂದರೆ ನಿಮಗೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಮಾರ್ಗ, ಪೌರ್ಣಮಿ ದಿನದಂದು ನೀವು ಆ ಚಂದ್ರನ ಬೆಳಕಲ್ಲಿಡಿ. ಇಟ್ಸ್ ಎನ್ ಈಲ್ಡ್ ಇಟ್ ಸೆಲ್ಫ್, ಅಂದರೆ ನ್ಯಾಚುರಲ್ ಕ್ಲೆನ್ಸ್ ಆಗ್ತಕ್ಕಂಥದ್ದು ಇರುತ್ತೆ. ಡಬಲ್ ಪವರ್ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ಕೇವಲ ನೀವು ರಿಜಿಸ್ಟರ್ ಮಾಡಿಕೊಂಡು ಈ ಒಂದು ಆಂತರಿಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕಾದಲ್ಲಿ ನಮ್ಮ ಕೆಳಗಿನ ನಂಬರ್ 7349287121 ಅಥವಾ 7760732572 ಈ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಖಂಡಿತವಾಗಿ ನಾವು ಒಂದು ಸರ್ಟಿಫೈಡ್ ಆಗಿರತಕ್ಕಂಥ ಕ್ರಿಸ್ಟಲನ್ನು ಕೊಡ್ತೀವಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.